ನಮಸ್ಕಾರ ಎಲ್ಲರಿಗೂ. ಐ ಪಿ ಎಲ್ ಸಖತ್ ಇಂಟ್ರೆಸ್ಟಿಂಗ್ ಆಗಿ ನಡೀತಾ ಇದೆ. ಪ್ರತಿ ಮ್ಯಾಚ್ ಕೂಡ ಕ್ಯೂರಿಯಾಸಿಟಿ ಆಗಿದೆ. ಆ, ಹೊಡಿ ಬಡಿ ಆಟ, ಹೊಡಿ ಬಡಿ ಆಟದಲ್ಲಿ ಏನ್ ರನ್ಗಳಂತೂ ಸುರಿ ಮಳೆ. ಪ್ರತಿ ಮ್ಯಾಚ್ನಲ್ಲೂ 200+ ರನ್ಗಳು ಬರ್ತಾ ಇದಾವೆ. ಹಿಂಗಿರ್ಬೇಕಾದ್ರೆ ಈಗ ನಿನ್ನೆ ಮ್ಯಾಚ್ ಒಂದು ಮಾತ್ರ ನೀವು ಖಂಡಿತವಾಗ್ಲೂ ಮಿಸ್ ಮಾಡ್ಕೊಂಡಿದ್ರೆ ಮಾತ್ರ ಹೋಗಿ ಹೈಲೈಟ್ಸ್ ನೋಡಿ. ಯಾಕಾದ್ರೂ ಈ ಮ್ಯಾಚ್ ಮಿಸ್ ಮಾಡ್ಕೊಂಡ್ವಿ ಅಂತ ಖಂಡಿತವಾಗ್ಲೂ ಹೇಳ್ತೀರಾ. RCB ಮ್ಯಾಚ್ ಅಲ್ಲ, ಬೇರೆ ಮ್ಯಾಚ್ ಆದ್ರೂ ಸಹ ಒಂದ್ ರೀತಿಯಲ್ಲಿ ಎಲ್ಲರಿಗೂ ಗೂಸ್ ಬಂಪ್ಸ್ ಬಂದಿತ್ತು. ಯಾಕಂತ ಹೇಳಿದ್ರೆ ಆ ರೇಂಜ್ ಅಲ್ಲಿ ಮ್ಯಾಚ್ ಇತ್ತು. ಅದು KKR ಮತ್ತೆ ಪಂಜಾಬ್ ಕಿಂಗ್ಸ್ ನಡುವೆ ನಡೆದಂತಹ ಮ್ಯಾಚ್. ಅದ್ಭುತವಾದಂತಹ ಮ್ಯಾಚ್. ಫಸ್ಟ್ ಬ್ಯಾಟಿಂಗ್ ಆಡಿದಂತಹ ಪಂಜಾಬ್ ನಿಜವಾಗ್ಲೂ ಎಲ್ಲ ಒಂದ್ ಕಡೆ ನಾನಂತೂ 100-150 ರನ್ನು 200 ಮೇಲೆ ಹೋಗ್ತಾರೆ ಅಂತ ಹೇಳಿ ಅನ್ಕೊಂಡಿದ್ದೆ. ಆದ್ರೆ ನೋಡಿದ್ರೆ ಪಂಜಾಬ್ ಅವರು ಫುಲ್ ಕುಸಿ ತಕೊಂಡ್ರು. KKR ಬೌಲಿಂಗಿಗೆ ತತ್ತರಿಸಿ ಹೋಗಿದ್ರು. 111 ರನ್ನಿಗೆ ಆಲ್ ಔಟ್ ಆಗ್ತಾರೆ. ಆ, ಹೋಯ್ತು ಮ್ಯಾಚ್ ಅಂತ ನಾವಂತೂ ಅನ್ಕೊಂಡಿದ್ದೆ. ಆದ್ರೆ ಪಂಜಾಬ್ ಅವರು ಕೊಟ್ಟಿದ್ರಲ್ಲ ಥ್ರಿಲ್ಲಿಂಗ್ ಮ್ಯಾಚ್, ಇದು ಮಾತ್ರ ಸಖತ್ ಖುಷಿ ನೀಡ್ತು. ಅದು ಲೋ ಸ್ಕೋರ್ ನ ಡಿಫೆಂಡ್ ಮಾಡೋದಿದೆಯಲ್ಲ, ಇಂಥ ಮ್ಯಾಚ್ ಗಳು ನೋಡ್ಬೇಕು ಅಂತ ಹೇಳಿದ್ರೆ ಒಂದ್ ರೀತಿಯಲ್ಲಿ ಖುಷಿ ಆಗುತ್ತೆ. ಮತ್ತೆ ಅದೃಷ್ಟ ಮಾಡಿರ್ಬೇಕು ಇಂಥ ಮ್ಯಾಚ್ ನೋಡ್ಬೇಕು ಅಂತ ಹೇಳಿದ್ರೆ. ಬರೀ RCB ಮ್ಯಾಚ್ ಅಲ್ಲ, ಬೇರೆ ಮ್ಯಾಚ್ಗಳನ್ನು ನೋಡ್ಬೇಕು ಅಂತ ಅನ್ಸುತ್ತೆ. ಆ ರೀತಿ ಮ್ಯಾಚ್ ಇತ್ತು. KKR ಅವರು ಆರಾಮಾಗಿ ಹೊಡೆದಾಕ್ಬಿಡ್ತಾರೆ. ಇದೇನ್ 112 ರನ್ನೇನು ದೊಡ್ಡ ವಿಚಾರ ಅಲ್ಲ. ಏನೊಂದು 12-13 ಓವರ್ ಅಲ್ಲಿ ಮುಗಿಸ್ತಾರೆ ಅಂತ ಅಂದ್ಕೊಂಡಿದ್ವಿ ಎಲ್ಲಾರು. ನೋಡಿದ್ರೆ ಪಂಜಾಬ್ ಅವರು 95 ರನ್ನಿಗೆ KKR ಅವ್ರನ್ನ ಆಲ್ ಔಟ್ ಮಾಡೋ ಮೂಲಕ ಸಕ್ಕತ್ತಾಗಿತ್ತು ಮಾತ್ರ ಮ್ಯಾಚ್. ಡಿಕಾಕ್ ಮತ್ತೆ ನರೈನ್ ಸ್ಟಾರ್ಟಿಂಗ್ ಅಲ್ಲೇ ಫಸ್ಟ್ 2 ಓವರ್ ಅಲ್ಲೇ ವಿಕೆಟ್ ಅನ್ನ ಕಳ್ಕೊಂಡ್ಬಿಟ್ಟಿದ್ರು. ಒಂದ್ ಕಡೆ ನರೈನ್ ಅವ್ರು ಫಸ್ಟ್ ಹೋಗ್ತಾರೆ, ಆಮೇಲೆ ಡಿಕಾಕ್ ಹೋಗ್ತಾರೆ. 7 ರನ್ನಿಗೆ 2 ವಿಕೆಟ್ ಹೋಗಿರುತ್ತೆ. ಅವಾಗ KKR ಗೆ ಆಧಾರವಾಗಿ ನಿಲ್ಲೋದು ರಹಾನೆ ಮತ್ತೆ ರಘುವಂಶಿ. ಒಂದೊಳ್ಳೆ ಜೊತೆ ಆಟ ಕೊಟ್ಟಿದ್ರು, 62 ರನ್ ಜೊತೆ ಆಟ ಕೊಟ್ಟಿದ್ರು. ಅವಾಗ ಬಂದು ಚಹಲ್ ಅವರು ಒಂದು ಬ್ರೇಕ್ ಥ್ರೂನ ಕೊಡ್ತಾರೆ. ನಿಜವಾಗ್ಲೂ ಮಾತ್ರ ಆ ಬ್ರೇಕ್ ಥ್ರೂನೇ ಆಕ್ಚುಲಿ ಪಂಜಾಬ್ ನ ಗೆಲ್ಸೋದಕ್ಕೆ ಕಾರಣ. ರಿವ್ಯೂ ಏನಾದ್ರು ತಗೊಂಡಿದ್ರೆ ಅಜಿಂಕ್ಯ ರಹಾನೆ ಅವರು ಔಟ್ ಆಗದೆ ಉಳಿತಿದ್ರೇನೋ. ಆದ್ರೆ ರಿವ್ಯೂ ತಗೊಳ್ದೆ ಹಂಗೆ ಹೋದ್ರು. ರಘುವಂಶಿ ಅವ್ರನ್ನ ಸಜೆಷನ್ ಕೇಳ್ತಾರೆ ರಹಾನೆ ಅವರು. ಇಲ್ಲ, ಕ್ಲೀನ್ ಔಟ್ ಇದೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಅದ್ರ ನೋಡಿದ್ರೆ ಅಲ್ಲೊಂದ್ ಸ್ವಲ್ಪ ರಿಪ್ಲೈಗಳಲ್ಲಿ ನೋಡಿದ್ರೆ ಅದು ವಿಕೆಟ್ ಮಿಸ್ಸಿಂಗ್ ಆಗಿತ್ತು. ಒಂದ್ ರೀತಿಯಲ್ಲಿ ಬ್ಯಾಡ್ ಲಕ್ ಅಜಿಂಕ್ಯ ರಹಾನೆ ಅವರಿಗೆ. 62ಕ್ಕೆ 3 ಆಗುತ್ತೆ. ನಂಗೆ ಆಶ್ಚರ್ಯ ಅನ್ಸಿದ್ದು ನೆಕ್ಸ್ಟ್ ರಘುವಂಶಿ ಅವರು ಔಟ್ ಆಗ್ತಾರೆ 72 ರನ್ನಿಗೆ ಔಟ್ ಆದ್ಮೇಲೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್. ವೆಂಕಟೇಶ್ ಅಯ್ಯರ್ ಹೋಗ್ತಾರೆ, ರಿಂಕು ಸಿಂಗ್ ಹೋಗ್ತಾರೆ. ಹೆಂಗೆ ಅಂತ ಹೇಳಿದ್ರೆ ಒಂದ್ ರೀತಿಯಲ್ಲಿ 72ಕ್ಕೆ 4 ವಿಕೆಟ್ ಇದ್ದಿದ್ದು ದಿಢೀರ್ ಅಂತೇಳಿ ನೋಡಿದ್ರೆ 79ಕ್ಕೆ 8 ವಿಕೆಟ್. ಹರ್ಷಿತ್ ರಾಣಾ ಔಟ್ ಆಗ್ತಾರೆ 78 ರನ್ನಿಗೆ. 79 ರನ್ನಿಗೆ 8 ವಿಕೆಟ್ ಹೋಗಿರುತ್ತೆ. ನಿಜವಾಗ್ಲೂ ಒಂದ್ ರೀತಿಯಲ್ಲಿ ಶಾಕ್ ಆಯ್ತು ನಾನು. ಲಾಸ್ಟ್ಗೆ ಒಂದು 17 ರನ್ ಬೇಕಿರುತ್ತೆ. ಓವರ್ಗಳಿದ್ವು, ತುಂಬಾ ಚೆನ್ನಾಗಿ ಓವರ್ಗಳಿದ್ವು. ಆ ಟೈಮಲ್ಲಿ ಚಹಲ್ ಅವ್ರ ವಿಕೆಟ್ ತೆಗೆಯೋದು, ರಿಂಕು ಸಿಂಗ್ ಅವ್ರ ವಿಕೆಟ್ ಇರ್ಬೋದು, ರಣದೀಪ್ ಸಿಂಗ್ ಅವ್ರದ್ದು ವಿಕೆಟ್ ಇರ್ಬೋದು, ಅದ್ಭುತವಾಗಿ ವಿಕೆಟ್ ಅನ್ನ ತೆಗೆದ್ರು. 4 ಓವರ್ 28 ರನ್ ನೀಡಿ 4 ವಿಕೆಟ್ ಅನ್ನ ತಗೊಂತಾರೆ. ಆಕ್ಚುಲಿ ಅವರು 3 ಓವರಿಗೆ 12 ರನ್ ಅನ್ನು ಕೊಟ್ಟಿದ್ರು. 12 ರನ್ ಕೊಟ್ಬಿಟ್ಟು ವಿಕೆಟ್ ಗಳನ್ನ ತಗೊಂಡಿದ್ರು. ಲಾಸ್ಟ್ ಇನ್ನೇನು KKR ಗೆ 40 ರನ್ ಬೇಕಿರ್ಬೇಕಾದ್ರೆ 1 ಓವರ್ ಅಲ್ಲೇ 17-18 ರನ್ ಓಡಿಸ್ಕೊಂತಾರೆ ಚಹಲ್ ಅವರು. ಅಲ್ಲೇ ಎಲ್ಲ ಒಂದ್ ಕಡೆ ಮ್ಯಾಚ್ ಹೋಯ್ತು ಅಂತ ಪಂಜಾಬ್ ಅವರು ಅನ್ಕೊಂಡಿದ್ರು. ಒಂದ್ ರೀತಿಯಲ್ಲಿ ಸಖತ್ತಾಗಿತ್ತು ಮ್ಯಾಚ್. ರಜಲ್ ಅವರು ಮ್ಯಾಚ್ ನ ಗೆಲ್ಸ್ಕೊಡ್ತಾರೆ ಅಂತೇಳಿ ಎಲ್ಲ ಅನ್ಕೊಂಡಿದ್ವಿ. ಆದ್ರೆ ಲಾಸ್ಟ್ 2 ವಿಕೆಟ್ ಅದ್ಭುತವಾಗಿ, ಅದರಲ್ಲೂ ಹರ್ಷದೀಪ್ ಅವರು ಲಾಸ್ಟ್ ಏನು 9ನೇ ವಿಕೆಟ್ ತೆಗೆಯುವಂತ ಟೈಮಲ್ಲಿ 5 ಬಾಲ್ ಡಾಟ್ ಮಾಡ್ತಾರೆ ವೈಭವ್ ಅವ್ರಿಗೆ. ಸಖತ್ತಾಗಿತ್ತು ಅದೊಂದು ಮ್ಯಾಚ್. ಬಾಲ್ ಮಾತ್ರ ಬೌಲಿಂಗ್ ಓವರ್ ಮಾತ್ರ ಸಖತ್ತಾಗಿತ್ತು. ಅಲ್ಲಿ ಮೇಡ್ ಇನ್ ವಿಕೆಟ್ ಅನ್ನ ತಗೋತಾರೆ ಹರ್ಷದೀಪ್ ಸಿಂಗ್ ಅವರು. ಅವ್ರ ವಿಕೆಟ್ ತಗೋತಾರೆ. ಇನ್ನು ನೆಕ್ಸ್ಟ್ ರಸಲ್ ಅವರು ಖಂಡಿತವಾಗ್ಲೂ ಹೊಡಿತಾರೆ ಅಂತೇಳಿ ಎಲ್ಲ ಅನ್ಕೊಂಡಿದ್ರು. ಸ್ಟ್ರೈಕ್ ಬೇರೆ ಸಿಕ್ಕಿತ್ತು ರಸಲ್ಗೆ. ಜೇಸನ್ ನೋಡಿದ್ರೆ ಅಲ್ಲೂ ಸಹ ಮ್ಯಾಜಿಕ್ ಮಾಡ್ಬಿಟ್ಟು ಬೋಲ್ಡ್ ಅನ್ನು ಮಾಡ್ತಾರೆ ರಸಲ್ ಅವರು. 17 ರನ್ ಏನು ರಸಲ್ಗೆ ಒಂದು ದೊಡ್ಡ ಮ್ಯಾಟ್ರೇ ಅಲ್ಲ. ಅವರು ಹೊಡೆಯಕ್ ನಿಂತ್ಕೊಂಡ್ರೆ ಗೊತ್ತು ಎಲ್ಲರಿಗೂ ಬಾಲ್ಗಳು ಬೌಂಡ್ರಿಯಿಂದ ಆಚೆ ಹೋಗ್ತವೆ. ಹಂಗಿರ್ಬೇಕಾದ್ರೆ ಜೇಸನ್ ಅವ್ರು ಬಂದ್ಬಿಟ್ಟು ಫಸ್ಟ್ ಬಾಲೇ ಬೋಲ್ಡ್ ಮಾಡ್ಬಿಟ್ಟು ಶಾಕ್ ನೀಡ್ತಾರೆ. ನಿಜವಾಗ್ಲೂ 111 ರನ್ ಅನ್ನ ಡಿಫೆಂಡ್ ಮಾಡೋದಿದೆಯಲ್ಲ, ಅದ್ ಮಾತ್ರ ಅದ್ಭುತ. ಈ ರೀತಿಯ ಲೋ ಸ್ಕೋರ್ ಗಳನ್ನ ಡಿಫೆಂಡ್ ಮಾಡಿ IPL ಇತಿಹಾಸದಲ್ಲಿ ಈ ರೀತಿಯ ಒಂದು ಮ್ಯಾಚ್ ಖಂಡಿತವಾಗ್ಲೂ ಆಗಿರಲ್ಲ. ಆ ಮ್ಯಾಚ್ ನಿನ್ನೆ ನಡೀತು. 95 ರನ್ನಿಗೆ KKR ಅವ್ರನ್ನ ಆಲ್ ಔಟ್ ಮಾಡಿ ಪಂಜಾಬ್ ಅವರು ಗೆದ್ದಿದ್ರು. ಇದ್ರ ಹಿಂದಿನ ಮ್ಯಾಚ್ ಅಲ್ಲಿ SRH ವಿರುದ್ಧ ನಾಯಿಗೊಡ್ಸ್ಕೊಂಡಂಗ್ ಓಡಿಸ್ಕೊಂಡ್ರು. 2 ಓವರ್ ಉಳಿಸ್ಕೊಂಡು ಸೋತಿದ್ರು. 240 ಚಿಲ್ಲರೆ ಹೊಡೆದ್ರು ಸಹ ಅಲ್ಲೇ ಡಿಫೆಂಡ್ ಮಾಡ್ಕೊಳಕ್ ಆಗ್ಲಿಲ್ಲ. SRH ಅವರು ಯದ್ವಾ ಹೊಡೆದು 2 ಓವರ್ ಉಳಿಸ್ಬಿಟ್ಟು ಹೊಡೆದಿದ್ರು. ಅವಾಗ್ಲೂ ಸಹ ಇವರು ಯಾರೋ
ಶ್ರೇಯಸ್ ಅಯ್ಯರ್ ಅವ್ರು ಹೇಳಿದ್ರು ಇಂತಹ ಸ್ಕೋರ್ನು ನಾವು ಡಿಫೆಂಡ್ ಮಾಡ್ಕೊಳಕ್ ಆಗ್ಲಿಲ್ಲ ಅಂತ. ಆದ್ರೆ ಈ ರೀತಿ ಸ್ಕೋರ್ನು ಡಿಫೆಂಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು 111 ರನ್ನಿಗೆ ಆಲ್ಔಟ್ ಆಗಿದ್ರು ಸಹ